ಹಾಗೆ ಹೇಳ್ತಾನೆ. ಭೂಲೋಕದಲ್ಲಿ ಮಾತಾಡುವ ದೇವರು ಅಂದ್ರೆ ಬ್ರಾಹ್ಮಣರು. ತಿರುಗಾಡುವುದು ಮಾತಾಡುವುದು ಎರಡೂ ನಾನೇ. ಆದ್ದರಿಂದ ಕರೆತಂದು ಯೋಗ್ಯವಾದಂತಹ ಪರೀಕ್ಷೆಯನ್ನು ನೀಡಿದ್ದೇನೆ. ಒಳ್ಳೆಯದು. ಬೇಕಾದ ದಾಕ್ಷಿಣ್ಯ ಮಾಡಿಕೊಳ್ಳಬಾರದು. ಆಶೀರ್ವಾದ ನಮ್ಮಿಬ್ಬರ ವಿಷಯ ಗೊತ್ತಿರದೆ ಆ ಮಂತ್ರಮತಿ ನಮ್ಮನ್ನು ಅಪರಿಸಿಕೊಂಡು ಅವರ ರೀತಿಯಲ್ಲಿ ಕೊಂಡೊಯ್ದ, ಅಂದ್ರೆ ಗರ್ಭಿಸಿಯೇ ಕೊಂಡೊಯ್ದ. ಆಮೇಲೆ ವಿಷಯ ತಿಳಿದು ಅವರೇ ಕೊಲೆ ಕೊಟ್ಟಿದ್ದಾರೆ. ನನ್ನನ್ನು ಮದುವೆಯಾಗಲು ಬೇಡ. ಈ ಎಷ್ಟೇ ಹೇಳಿದರು ನಿನ್ನನ್ನು ವರಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ದೇಶಾವಳಿ ಬ್ರಾಹ್ಮಣ ಅಂತ ತಿಳ್ಕೊಂಡ್ಯಾ? ಅಂದ್ರೆ ಲೆಕ್ಕ ಹಾಕಿ ಎಂಟು ವರ್ಷ ಮಾಡ್ತಿದ್ದೆ. ಎಷ್ಟು ಕೊಡ್ಲಿಕ್ಕೆ ಉಂಟು? ಬರೋ ಪ್ರಶ್ನೆ ಇಲ್ಲ. ನನ್ನ ಪೂರ್ತಿ ಕೊಡ್ಲಿಕ್ಕೆ ಇದೆ. ಯಾವಾಗ ಎಷ್ಟು ಕೊಡ್ಬೇಕು? ಯಾರ್ಯಾರಿಗೆ ಸಾಲ ಕೊಡ್ಬೋದು ಅದು ನಾ ಲೆಕ್ಕ ಹಾಕುದಿಲ್ಲ. ಮತ್ತೆ ನಾ ಲೆಕ್ಕ ಹಾಕುದು ಮತ್ತೆ ಯಾರು ಸಾಲ ಕೊಡ್ಬೋದು ಅವ್ರು ಕೊಡ್ತಾರೆ, ಇವ್ರಿಗೆ ಕೊಡ್ಬೋದಲ್ಲ. ಹಾಗಾಗಿ ಬರುವ ಸಾಧ್ಯ ಬಗ್ಗೆ ನಾನು ಲೆಕ್ಕ ಹಾಕೋದು, ಸ್ವಲ್ಪ ಲೆಕ್ಕ ಹಾಕುದಿಲ್ಲ. ಬರುವ ಸಾಧ್ಯ ಬಗ್ಗೆ ಲೆಕ್ಕ ಹಾಕುದು. ಈಗ ಲೆಕ್ಕ ಹಾಕಿದ್ದದಲ್ಲ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಚ್ಚರಿಕೆ. ನಮ್ಗೆ ಪರಂಪರೆಯಿಂದ ಉಂಟು ಜ್ಯೋತಿಷ್ಯ. ಒಂದೇ ಮಾತಾಡುದು, ನಮ್ಮ ಅಪ್ಪಯ್ಯ ಕೌಡೆ ಹಾಕುತ್ತಲ್ಲ ಅಕ್ಕಿ ಹಾಕ್ತಿದ್ದೆ ಮಕ್ಕಳ ಮನೆಯನ್ನು ಕೊಳಿನ ಅಕ್ಕಿ ಹಾಕುತ್ತ. ಮತ್ತೆ ಅಪ್ಪಯ್ಯ ಕೌಡೆ ಹಾಕಿದ್ರೆ ಶಾಸ್ತ್ರ ಒಂದು ಮನೆಯಲ್ಲಿ ಇಬ್ಬರು ಕೌಡೆ ಹಾಕಬಾರ್ದು. ಒಬ್ಬ ಕೌಡೆ ಹಾಕಿದ್ರೆ ಮತ್ತೊಬ್ಬ ಅಕ್ಕಿಯನ್ನು ಹಾಕೊಂಡು ಆ ಲೆಕ್ಕದ ಮೇಲೆ
ಜ್ಯೋತಿಷ್ ಹೇಳುದು ಹಾಗೆ ಪರಂಪರೆ ಉಂಟು. ಮತ್ತೆ ಸತ್ಯಗಳು ಕೊಟ್ಟಾಗ ಒಂದೇ ಪ್ರಶ್ನೆ ಇಲ್ಲ. ನಾನು ಈಗ ನಮ್ದೋಡು ಆರೋಢ ಮತ್ತೆ ಸುವರ್ಣ ಮತ್ತೆ ತಾಂಬೂಲ ಎಲ್ಲಿವರೆಗೆ ಅಂದ್ರೆ ಅಷ್ಟಮಂಗಲಕ್ಕೆ ತರಬೇಕು ಉಂಟು. ನಾ ಹೋಗ್ಲಿ ಒಂದು ಓದಲು ಸರಿ ಪ್ರಶ್ನೆ ಮುಂದುವರೆದಿಲ್ಲ, ಕೇಳುವವರಿಗೂ ಅಷ್ಟೇ ಗೊತ್ತಿದೆ. ಮುಂದುವರಿಲಿಲ್ಲ ಅಂತಂದ್ರೆ ಅವರು ಕುಳಿತು ತುಂಬ ಸರ್ವನಾಶ ಆಗಿ ಹೋಗ್ತದೆ. ಅದಕ್ಕೆ ಮನೇಲಿ ಹಾಕುದಿಲ್ಲ, ಎಲ್ಲ ದೇವಸ್ಥಾನದಲ್ಲಿ ಹಾಕುದಿಲ್ಲ. ನಾನು ಉಂಟಲ್ಲ ಹಸ್ತ ಸಾಮಗ್ರಿಗೂ ಹೀಗೆ ಕೈ ಕೆರೆಯೂ ಬೇಡ, ಹಾಗೆ ಹೇಳ್ಬೇಕಲ್ಲ. ಎಷ್ಟೋ ಕೆರೆ ಹೋದ ಕೈಗೆ ನಾ ಹೇಳಿದ ಮೇಲೆ ಕೆಲವು ಕೆರೆ ಹಾಗಲ್ವಾ ನನ್ನ ಅನುಭವದಿಂದ. ಇನ್ನು ನಿಮಿತ್ತ ಮಾತ್ರದಿಂದ ಹೇಳ್ತೆ, ಶುಕ್ಲ ಶಾಸ್ತ್ರ ಹೇಳ್ತೇನೆ, ಮುಖ ನೋಡಿರ್ತೇನೆ, ಬೆನ್ನು ನೋಡಿರ್ತೇನೆ, ಎಂತಕ್ಕೂ ಬೇಡ ಹಾಗೆ ಹೇಳ್ತೇನೆ. ಅಷ್ಟು ಯೋಗ್ಯತೆ ಇದ್ದವರು ಏನು ಈ ಊರು ಸಿಗೋರೆಲ್ಲ ಯೋಗ್ಯತೆ ಇದ್ದವು. ಒಂದೇ ಕಡೆ ಕೂತವ್ರೆ ಎಂತಕ್ಕೂ ಇಲ್ಲ. ಆ ಮನೆಗೆಲ್ಲ ಹೋಗಿತ್ತು ಯಾರಿಗೆ ಕಲಿಯುತ್ತೆ ಅಲ್ಲ, ಹೊರ ಮನೆಗೆಲ್ಲ ವ್ಯವಹಾರ ನಾ ಹೇಳ್ಬೇಕಾ? ಹಾಗೆ ಊರು ತಿನ್ಲಿಕ್ಕೆ ಹೋದದ್ರಿಂದಲೇ ನಿಮ್ಗೆಲ್ಲ ಅಷ್ಟು ಬೇಡಿಕೆ ಕ್ರಮ. ಮತ್ತೆ ಮನೆ ಕೂತು ಎಂತ ಉಂಟ ಅಲ್ಲ ವಿಚಾರ ಬೇಡಿಕೆ ಬೇಕು. ನಾನು ಈ ವಿಷಯ ಹೇಳುತ್ತೆ ನೋಡು, ಅವ್ಳಿಗಾಕಿ ನಿನ್ನದಾಕಿ, ಅವಳಿಗಾಣ ಅವಳು ನಿನ್ನಗಾಣ, ಅವಳು ಕೂಟ ಮತ್ತೆ ತಾರಾಬಲ ಸತ್ಯ ಹೇಳ್ತೇನೆ ಗುರುಬಲ ಎಲ್ಲ ಈ ಉಂಟು. ಒಂದು ಕ್ಷಣದ ಮತ್ತಿಲ್ಲ. ಶನಿ ಉಂಟಲ್ಲ, ಹೌದು ಶನಿ ವಿಚಾರ ಮಾಡ್ಕೊ. ಅದು ಈಗ ಅಲ್ಲ, ಅದು ನಿಮ್ಮ ಕುಟುಂಬದ ಮಕ್ಕಳಿಗೂ ಉಂಟು. ಅವರಿಗೆ ಉಪದ್ರೆ ಹೆಚ್ಚು ಪ್ರಭಾವ ಉಂಟು, ಅನುಕೂಲ ಉಂಟಾ. ನಾವು ಮನುಷ್ಯ ಮಾಡಿದ್ರೆ ಏನು ಮಾಡುತ್ತ ಯಾವ ಈ ಒಂದು ಕೆಲಸ ಮಾಡುವ. ನೀವು ಒಪ್ಪಿ ಮದುವೆ ಆದ್ರೆ ಆದರ್ಶ ದಂಪತಿಗಳಾಗ್ತವೆ. ನಿಮ್ಮ ಮಾತಿನ ಮೇಲೆ ಅಪಾರವಾದ ಗೌರವ ಉಂಟು ನನಗೆ. ಆದರೆ ಯಾವುದೇ ಕಾರಣಕ್ಕೂ ಎಷ್ಟು ಹೇಳಿದರು ಅವರನ್ನು ನಾನು ಮನಮೆಚ್ಚಿ ಉಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇವರು ಮಾಡಿರುವಂತಹ ಕಾರ್ಯ ಏನು, ನನ್ನನ್ನೇ ಮದುವೆಯಾಗ್ತೇನೆ ಎನ್ನುವುದಾಗಿ ಹೋಗಿ ಆ ಭೀಷ್ಮನ ಕರುಣೆಯ ಪವಿತ್ರವಾದ ಗಂಗೆಯ ಮೇಲೆ ವಿಶ್ವನಾಥನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಪರಿಶುದ್ಧಳು ಪರಿಶುದ್ಧಳು ಯಾರೋ ನೋಡು, ಅದೆಲ್ಲ ಇನ್ನೊಬ್ರು ಹೇಳಿಕೆ ಆಗುವಂತ ವ್ಯವಹಾರ ಅಲ್ಲ. ಒಬ್ರು ಹೇಳಿದ್ರಿಂದ ವಿಚಾರ ಆಗ್ತಾರ. ಸುಮ್ಮನೆ ಯಥಾರ್ಥಕ್ಕೆ ನನಗೆ ನಮ್ಮ ಮನಸ್ಸು ಮಾಡಿ ನಿಂತರೆ ಅವನು ಉಸಿರಾಡ್ಲಿಕ್ಕಿಲ್ಲ, ಅವನ ಬಾಯಿ ಮುಚ್ಚಿಸ್ಬಿಡ್ತಿದ್ದೆ. ಅವನು ಕುಟ್ಟಿ ಉಂಟಲ್ಲ ಮನೆ ಏನು ಕಿರಿಸ್ತ ಮಾತಾಡುತ್ತಾ ಹೋಗ್ಲಿ, ನಾವಿಲ್ಲಿ ಇಲ್ಲೂ ಬೇಡ. ನಾನು ನನ್ನ ಮತ್ತೆ ಅನಿಸಿದೆ ಈಗಲ್ಲ, ಈ ಪರಿಸ್ಥಿತಿ ನಾವು ಇಷ್ಟೊತ್ತು ನಿಂತದ್ದೇ ಹಾಗೆ ಅಲ್ಲ ಹಾಗಂತ ಎತ್ಕೊಂಡು ಹೋದ್ರು ಅಂತಂತೇವೆ. ಅಪ್ಪಾದ ಬರ್ತದೆ ಇಷ್ಟೊಂದು ಕಷ್ಟದಿದ್ದೆ.
ನಾನು ಈಗ ಒಂದೇ ಮಾತಾಡ್ತೇನೆ, ಅಲ್ಲ ವ್ಯವಹಾರ ಮುಗಿಸುವ. 1 ಲಕ್ಷ ಕೊಟ್ಟು ಹೇಳಿಕೆ ಅಲ್ಲ. ಕಾಪುನಲ್ಲೆನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಬಿಡ್ತಾ ಇದ್ದೇನೆ. ಇವಾಗ ಅಷ್ಟು ಚರಿತ್ರೆ ಇದ್ದರೆ ನಮ್ಮೊಂದಿಗೆ ಬಂದರೆ ನೀವು ಕುಳಿತು ತಿನ್ನುವಷ್ಟನ್ನು ನಾನು ಕೊಟ್ಟಿದ್ದೆ. ಅವಳ ಮಾತನ್ನು ಕೇಳಿ ದಾರ ಕೂಟ ಹಾಗೆ ಹೀಗೆ ಸುಳಿಯೋದು ಚಗರ್ತೀರಾ? ಆದರೂ ಬ್ರಾಹ್ಮಣರು ಹೀಗೆಲ್ಲ ಮಾಡಲಿಲ್ಲ. ಸಾಕಲ್ಲ ಅವನು ಹೇಳಿದ ಕೇಳಿದೆ ಹೋದ ಪಾಪ ಅವನು ತಿರುಗಿ ಬಂದಿಲ್ಲ. ಅಂದ್ರೆ ಅವನ ಅರಮನೆ ಹತ್ತಿರ ಉಂಟಲ್ಲ, ಅದಕ್ಕೆ ಕಿರಿಕಿರಿ ಕೊಟ್ಟ ಹತ್ತಿರ ಭವಿಷ್ಯ. ಇವತ್ತು ಭಯಂಕರ ಅವನು ಪ್ರವೇಶವೇ ಇರಬೇಕು. ಅಲ್ಲದೆ ಹೋದವು ಕಿರಿಕೊಟ್ಟ ಅಲ್ಲ ಮಾಡಿದ್ದೆ ಹೇಳುತ್ತೋದು ನಿಮ್ಮ ಕಷ್ಟಪಡ್ತಾನೆ ಇದ್ದರೆ ಒಂದು ಮಾತು ಹೇಳಿದ್ರೆ ಎಷ್ಟು ಜನ ಇಂಥ ದೊಡ್ಡವರು ಮಾಡಲಿಲ್ಲ. ಪಾಪ ಕೇಳಿದ್ರು ಕೆಲವು ಸಲ ಕೊಡುವುದಿಲ್ಲ. ಅಂಥದ್ರಲ್ಲಿ ನೀವು ಈ ಮಾತು ಹೋದ್ಮೇಲೆ ಹೋಗ್ಲಿ ಅದಲ್ಲ. ಈಗ ವಿಷಯ ಗೊತ್ತಿಲ್ಲ. ರಾಜಾರ್ಥ ಒಟ್ಟಿಗೆ ನೋಡಿ ಹೇಳಿದ್ರೆ ಪುಣ್ಯಾತ್ಮಗೂ ಒಂದು ಹುಡುಗ ನೀರು ಒಂದು ಉಂಟು. ನಿನ್ನ ಒಟ್ಟಿಗೆ ಬಂದು ನನ್ನ ಸ್ಥಿತಿ ಹಾಗಾಯ್ತು. ನೀವು ಬ್ರಾಹ್ಮಣರು ದೊಡ್ಡ ಮಾತಾಡಿದ ಬ್ರಾಹ್ಮಣರಿಗೆ ಉಪಯೋಗಿಸದೆ ಹೇಳ್ಕೊಂಡು ಹೋದಲ್ಲ. ಯಥಾರ್ಥಕ್ಕೆ ನಾನು ನಿನ್ನಲ್ಲಿ ಹಣ ಕೇಳಿದ್ದೇನ? ಅಸಂತುಷ್ಟೋ ವಿಜಾನಷ್ಟ ಸಂತುಷ್ಟೋ ಯೋಗಾರ್ಥ ಅಂತ ಮಾತಾಡ್ತಿದ್ದೀನಿ. ಬ್ರಾಹ್ಮಣನಾದವ ಹಣ ಕೇಳಬಾರ್ದು. ಯಾವುದಕ್ಕೆ? ಕಾರ್ಯಕ್ರಮ ಮಾಡಿಕೊಂಡು ಇಷ್ಟು ಕೊಡಬೇಕು ಅಂತ ಅವ್ರು ಕೇಳಬಾರ್ದು ಅಂತಿತ್ತು. ಹಾಗಂತ ಬ್ರಾಹ್ಮಣರಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟು ಕೈ ಕೊಟ್ಟರೆ ಕೇಳಬಾರ್ದು ಹೇಳಿ ಎಲ್ಲೂ ಶಾಸ್ತ್ರದಲ್ಲಿಲ್ಲ. ಅದು ಅವನತ್ರ ವಾದ ಮಾಡ್ಕೊಂಡು ಗೊತ್ತಿದ್ದೆ ಎಂತ ಮಾತಾಡ್ತೀವಿ ನಾವು. ಹೋಗ ಅನುಮಾನ ಇದ್ದು ಭೀಷ್ಮಂತ್ರ ಕೇಳ್ಕೊಬ ಹೇಳ್ತಿದ್ದೆ ನಾನು. ಇದು ನನ್ನ ರಾಜ್ಯ ಸರಿ ಇಲ್ಲ. ನಿಮ್ಮ
ನಿನ್ನ ಒಟ್ಟಿಗೆ ಬಂದು ನಮ್ಗಾಯ್ತು ಈಗ. ನನ್ನಿಂದ ನಿಮಗೂ ಅವಮಾನವಾಯಿತು. ಹೌದು. ಕ್ಷಮಿಸಿರಿ. ಏನು ನಾನು ಮಾತಾಡಿದ್ದು ಹಾ, ಸೋಬಕ್ಕೆ ಮುಟ್ಟಿದ ಕ್ಷಣ 1 ಲಕ್ಷ. 1 ಲಕ್ಷ. ಪಾಪ ನನಗೆ ವಿಶ್ವಾಸ ಇತ್ತು. ಹಾ, ಸೋಬಕ್ಕೆ ಸೇರಿದ ಮೇಲೆ ಹಾ, ನನ್ನ ಸಾಲು ನನ್ನನ್ನು ಮದುವೆಯಾಗುತ್ತಾನೆ. ಹಾ, ಮದುವೆಯಾದ ಬಳಿಕ ಇಲ್ಲಿಯ ಮಹಾರಾಣಿ ನಾನು ಆಗ್ತೇನೆ. ಹಾ, ಹಾ. ಮಹಾರಾಣಿಯಾದ ಬಳಿಕ ಒಂದೇನು 10 ಲಕ್ಷ ಕೊಟ್ಟೇನೆ ಮತ್ತು ವಿಶ್ವಾಸದಲ್ಲಿ ಆಡಿದೆ. ಓ, ಆದ್ರೆ ಈಗ ಮಂತ್ರಿ ಪದವಿಗೆ ಆಯ್ಕೆ ಆದ್ರೆ ಇಲ್ಲೇ ಹೋದ್ರು ಪಾಪ ಇದ್ದದ್ದು ಇದೀಗಂತೂ ಕಳ್ಕೊಳ್ಳದೆ ಬಿಟ್ಟರೆ ಮೇಲೆ ಗೊತ್ತಿಲ್ಲ. ಈಗ ನಮ್ಮದು ಹಾಗೆಯ ಇಲ್ಲ, ಹಿಂದೆ ಹೋದ್ರೆ ಹೋದ್ರೆ ಅಕ್ಕಿ ಪಟ್ಟೆ ಸೀರೆ ಹಿಂದೆ ಮುಟ್ಟದಕ್ಕೂ ಗೊತ್ತಿಲ್ಲ ಆಗ. ನಾನೊಬ್ಬರು ಕ್ಷಾತ್ರಿಯೇ. ಹಾ, ಆಡಿದ ಮಾತನ್ನ ಯಾವತ್ತೂ ತಪ್ಪಲಾರೆ. ಅದು ನೆನ್ಪಿಟ್ಕೊ. ನೋಡಿ, ಹಾ, ಕೊಡುವುದಕ್ಕೆ ಹಣ ಇದೆ ಇಲ್ಲ, ಹಾ, ಆದರೆ ಹಾ. ಹಣದ ಮೂಲ ನನ್ನಲ್ಲಿ ಉಂಟು ಸ್ವಾಮಿ. ಇಲ್ಲ ಹೌದು. ಅಂದ್ರೆ ನನ್ನ ಅಪ್ಪ ಹಾ, ನನ್ನನ್ನು ವಧುವಾಗಿ ನಿಲ್ಲಿಸುವ ಕಾಲಕ್ಕೆ ಮೈ ತುಂಬ ಒಡವೆ ಹೇಳಿ ನನ್ನ ಅಪ್ಪ ಅಂತಲ್ಲ, ಲೋಕದ ಎಲ್ಲ ಅಪ್ಪಂದಿರು ಹಾಗೆ ತಾನೆ. ಬಡವನೇ ಆಗಲಿ ಸಾಲ ಮಾಡಿ ಆದ್ರೂ ತನ್ನ ಮಗಳಿಗೆ ಬಂಗಾರವನ್ನು ಕೊಡಿಸ್ತಾನೆ. ಕಾರಣ ಏನು? ಚಂದ ಕಾಣಬೇಕು ಅಂತ ಅಲ್ಲ, ತನ್ನ ಮಗಳ ಅನಿವಾರ್ಯತೆಯಲ್ಲಿ ನಾನು ಕೊಟ್ಟ ಆಭರಣವಾದರೂ ಸಹಾಯವಾಗಲಿ ಅಂತ ಸ್ವಾಮಿ. ಅವಳಿಗೊಂದು ಆಪತ್ತು ಧನ ಆಗಲಿ. ಮದುವೆ ಯೋಗ ನನಗಿಲ್ಲ ಬಹುಶಃ. 1 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಬೆಲೆ ಬಾಳುವಂತಹ ಹಾರ ಇದೆ. ಈ ಹಾರವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ನಾನು ಆಡಿದ ಮಾತನ್ನು ನೀವು ಉಳಿಸಿಕೊಳ್ಳಬೇಕು ಸ್ವಾಮಿ. ಅಥವಾ ಇದ್ದಾರೆ ತಾನೆ, ಹೌದೇ? ನಿಮ್ಮ ಮಗಳಿಗೆ ಈ ಹಾರವನ್ನು ತೊಡಿಸಿ ದಾರೆ ಎನ್ನುವ ಕಾಲಕ್ಕೆ ಒಮ್ಮೆ ಅಮ್ಮೆ ನೆನಪು ಮಾಡಿಕೊಳ್ಳಿ ಸ್ವಾಮಿ. ಈ ಜನ್ಮದಲ್ಲಿ ಯಾರದೇ ಇದ್ರು ಬರು ಜನ್ಮದಲ್ಲಿ ಅವರ ಮದುವೆ ಎಂಬಂತ ಸಂಸ್ಕಾರ ನನಗೆ ಸಿಕ್ಕೀತು. ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿಬಿಡಿ. ಯಾವ ಹೆಣ್ಣು ಮಕ್ಕಳು ಅವರವರೇ ಗಂಡನ್ನು ನೋಡಿಕೊಳ್ಳುವ ಹಾಗೆ ನೋಡಿಕೊಂಡ್ರೆ ಅಮ್ಮೆಯ ಬದುಕಿನಂತೆ ನಿಮ್ಮ ಬದುಕು ಆಗ್ತದೆ ಅಂತ ಹೇಳಿಬಿಡಿ ಸ್ವಾಮಿ. ಅದಕ್ಕೆ ಈ ಅಂಬೆ ಆಭರಣ ಸಾಕ್ಷಿಯನ್ನು ಕೊಡ್ಬೇಕಾ? ಸಾಕ್ಷಿಯನ್ನು ಬೇಡ, ನಮ್ಮ ಪ್ರೀತಿಯನ್ನು ಕೊಡಬೇಕು. ಅಂಬೆ ಜನ್ಮ ಜನ್ಮಾಂತರದ ಪುಣ್ಯದ ವಿಶೇಷತೆಯಿಂದ ಶ್ರೇಷ್ಠ ಜನ್ಮವಾದ ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ ಅನ್ನೋದು ಒಂದು ಭಾವನೆ ಇತ್ತು. ಬ್ರಾಹ್ಮಣನಾಗಿ ಹುಟ್ಟಿ ಪುಣ್ಯ ಮಾಡಿದ್ದೆ ಬಿಟ್ಟರೆ ಸುಖಪಟ್ಟಿದ್ದಲ್ಲ. ಯಾಕೆಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಇನ್ನೊಂದು ಮಾತು ಉಂಟು. ಬ್ರಾಹ್ಮಣನ ಶ್ರೇಷ್ಠತೆ ಗುರುತಿಸುವುದು ಯಾವುದರಲ್ಲಿ? ಅವನ ಗುಣ, ವಿದ್ಯೆ, ಯೋಗ್ಯತೆಯಿಂದ. ಅನುಷ್ಠಾನಕ್ಕೆ ನಾನು ಇಲ್ಲ ಅಂತಲ್ಲ, ಆದರೆ ಅಷ್ಟಕ್ಕಾಗಿ ನಾನು ಪುಣ್ಯ ಮಾಡಿದ್ದೆ ಬಿಟ್ಟರೆ ಮತ್ತೆ ಹೆಚ್ಚಿಗೆ ಪುಣ್ಯ ಮಾಡಲಿಲ್ಲ ಎನ್ನುವುದು ಈ ಜನ್ಮ ನನಗೂ ಸಾಕ್ಷಿ ಆಯಿತು. ಈಗ ನೀವು ಹೇಳ್ತಾ ಇದ್ದಿ ನನ್ನ ಜೀವನ ಪಟ್ಟರೆ ನಿಮ್ಮ ಮಗಳ ಜೀವನ ಆದರೂ ಪಾವನ ಆಗಲಿ, ಈ ಆಭರಣ ತಗೊಂಡು ಹೋಗಿ ಅಂತ ಹೇಳ್ತೀಯಲ್ಲ. ಎಂತ ಒಳ್ಳೆ ಚಪಲೆ, ಚಂಚಲೆ, ಚಾಕುಮತಿ, ಚಾರುಶೀಲೆ, ಶೀಲೆ, ಸುಶೀಲೆ, ಹೀಗೆ ಹೆಣ್ಣನ್ನು ಒದಗಿಸಿ ಎಲ್ಲ ಗುಣವನ್ನು ನಾನು ನಿನ್ನಲ್ಲಿ ಕಂಡಿದ್ದೇನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದೊಂದು ಸಂದರ್ಭದಲ್ಲಿ ನೀನು ನಗಾಡಿಕೊಂಡು ಮಾತಾಡ್ತಿ, ಮತ್ತೊಂದು ಸಂದರ್ಭದಲ್ಲಿ ಕಟುವಾಗಿ ಮಾತಾಡ್ತಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೈ ಮುಟ್ಟುವಂತ, ಕೈ ಮುಟ್ಟುವಂತ ಸಂದರ್ಭ ಬಂತು ಅಂತಾದ್ರೆ ಅವನನ್ನು ಬಿಟ್ಟು ಮತ್ತೊಬ್ಬರನ್ನು ಕಣ್ಣೆಟ್ಟು ನೋಡುವವರಲ್ಲ. ಮಹಾಪತಿವ್ರತೆ ಎನ್ನುವ ರೀತಿಯಲ್ಲಿ ಹೇಳ್ತೀನಿ. ನಿಜವಾಗ್ಲೂ ನಿನ್ನ ಆ ಚಿತ್ತತನ, ನಿನ್ನ ಮನಸ್ಸು ಒಳ್ಳೆಯದಕ್ಕೆ ಹಾಗಂತ ಸಾಲ ತಪ್ಪಿಟ್ಟು ಉಂಟಲ್ಲ ನಿನ್ನ ಭಾಗ್ಯ. ಯಾಕೆಂದ್ರೆ ಮುಂದೆ ಅಂಥವ್ರ ಒಟ್ಟಿಗೆ ಜೀವನ ಹೇಳಿದ್ದು ನರಕ ಆಗ್ತಿತ್ತು. ಇಲ್ಲ ಅಂತಾದ್ರೂ ನಿನ್ನ ಪವಿತ್ರ ಪ್ರೇಮ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಸಂಬಂಧ ಯಾಕೆ ಪ್ರಶ್ನೆ ಬರುವುದಿಲ್ವ? ಸಾಲ ತಪ್ಪು ಮಾಡಿದ್ದಾನೋ, ಭೀಷ್ಮ ತಪ್ಪು ಮಾಡಿದ್ದಾನೋ ಎನ್ನುವುದು ಪ್ರಶ್ನೆಯೇ ಅಲ್ಲ. ಒಬ್ಬ ಬ್ರಾಹ್ಮಣನಾಗಿ ನಾನು ತಪ್ಪು ಮಾಡಿದೆ. 1 ಲಕ್ಷ ನಾನು ಕೇಳಿದ್ರಿಂದ ಯಥಾರ್ಥಕ್ಕೆ ನಿನ್ನ ಆ ಕಾರಣಕ್ಕಾಗಿ ಕೊಡ್ತೆ ಅಂತ ಹೇಳಿದ್ದಲ್ಲ. ಅವ ಅಷ್ಟೊತ್ತಿಗೆ ಬಂದವು ಹೇಳಿದ್ದೆ ಅಂತದ್ದು ಸುರನದಿ ಸುಧಗೆ ಭೀಷ್ಮ ಕೊಡು ಎಂಬುದು ಬಲವತ್ತೆಯಾಗ್ತದೆ. ನಿನ್ನ ಜೀವನದ ಆ ಚುಕ್ಕೆಗೆ ಶ್ರೇಷ್ಠ
ಬಂಗಾರದಂತ ನಾನು ಕಾರಣನಾದಕ್ಕೆ ನನಗೆ ನೋವು. ಆ ಬಂಗಾರ ನನಗೆ ಬೇಡ. ನನ್ನ ಮಕ್ಕಳ ಹಣೆ ಮೇಲೆ ಮದುವೆ ಯೋಗ ಯಂತ್ರ ಆಗಲಿ, ನಾನು ಬರ್ತೇನೆ ಅಂದ್ರೆ ಯಥಾರ್ಥಕ್ಕೆ ಅಂತೆ ಮತ್ತು ಇವತ್ತು ಹೇಳ್ತಿದ್ದೆ ಕೇಳು. ನೀ ಏನು ಮಾಡುದು? ನೀ ನನ್ನ ಒಟ್ಟಿಗೆ ಬರಲೇಬೇಕು. ಬರ್ತೇನೆ ಅಲ್ಲ, ಕರ್ಕ ಬಂದದ್ದು ನಾನು ಇತ್ಯರ್ಥ ಆಗಲಿಲ್ಲ. ಮುಖ್ಯಮನೆ ಅಂತ ಹೇಳಿದ್ರು. ನಿಜವಾಗಿ ನೀ